ಸರ್ ಇದನ್ನ ಕಂಟಿನ್ಯೂ ಮಾಡೋಣ. ಅದಕ್ಕಿಂತ ಮುಂಚೆ ನಮ್ಮ ಜೊತೆ ಸಾಮಾಜಿಕ ಕಾರ್ಯಕರ್ತರಾಗಿರುವಂತಹ ವಿಜಯ್ ಕುಮಾರ್ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಜನಹಿತ ರಕ್ಷಣಾ ಸಮಿತಿಯವರು ಒಂದಿಷ್ಟು ಬೇಡಿಕೆಗಳಿಗೋಸ್ಕರ ಧರಣಿ ಕುಳಿತಿರುವಂತದ್ದು. ಸರ್, ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಹೌದು, ನಾನು ಈಗ ಯಾರು ಹೇಳ್ತಾ ಇದ್ರಲ್ಲ ಬೋಳಾರ, ಸೊ ನಾ ಏನಂತ ಹೇಳಿದ್ರೆ, ಈಗ ಸರ್ವಿಸ್ ರಸ್ತೆ ಅಂತ ಹೇಳುವಂತದ್ದು, ಸರ್ವಿಸ್ ರಸ್ತೆ ಯಾಕೆ ಮಾಡ್ಬೇಕು ಅಂತ ಹೇಳಿದ್ರೆ ಫ್ಲೈಓವರ್ಗೆ ಮಾತ್ರ ಅಲ್ಲ, ಸರ್ವಿಸ್ ರಸ್ತೆ ಹೈವೇ ಆದ ತಕ್ಷಣ ಸರ್ವಿಸ್ ರಸ್ತೆ ಮಾಡ್ಲೇಬೇಕು ಅಂತ ಹೇಳುದು ಏನಂತ ಹೇಳಿದ್ರೆ, ನೀವು ಒಳಗಡೆಯಿಂದ ಯಾವ್ದೋ ಒಂದು ಊರಿಂದ ಮನೆಯಿಂದ ಬಂದ ತಕ್ಷಣ ಡೈರೆಕ್ಟ್ ನೀವು ರೋಡಿಗೆ ಹೈವೇಗೆ ಎಂಟ್ರಿ ಇಲ್ಲ ಅವರಿಗೆ, ಅವರು ಹೋಗ್ಬೇಕು, ಅದು ಎಲ್ಲಿ ಎಂಟ್ರಿ ಆಗ್ಬೇಕು ಅಲ್ಲಿ ಮಾತ್ರ ಎಂಟ್ರಿ ಆಗ್ಲಿಕ್ಕೆ, ಅಲ್ಲಿಂದ ಅವರು ಎಲ್ಲಿ ಎಂಟ್ರಿ ತನಕ ಹೋಗ್ಲಿಕ್ಕೆ ಅವ್ರು ಸರ್ವಿಸ್ ರಸ್ತೆಯಲ್ಲೇ ಹೋಗ್ಲಿಕ್ಕೆ. ಈಗ ನಾವು ಬೇರೆ ದೇಶಗಳಲ್ಲೆಲ್ಲ ಹೋದಾಗ ಎಲ್ಲ ಕಡೆ ಎಂಟ್ರಿ ಕೊಡುದಿಲ್ಲ. ನೀವು ಆಕ್ಚುಲಿ ಸರ್ವಿಸ್ ರಸ್ತೆ ಎಲ್ಲಾ ಹೈವೇಗಳಲ್ಲೂ ಕೂಡ ಸರ್ವಿಸ್ ರಸ್ತೆ ಆಗ್ಲೇಬೇಕು. ಯಾಕಂತಂದ್ರೆ ಸ್ಪೀಡ್ ಲಿಮಿಟ್ ಮಿನಿಮಮ್ 100 ಕಿಲೋಮೀಟರ್ ಇರೋದ್ರಿಂದ ಯಾರೋ ಒಂದು ಒಳಗಡೆಯಿಂದ ಬರ್ತಾರೆ, ಒಳಗಡೆ ಬಂದ ತಕ್ಷಣ ಡೈರೆಕ್ಟ್ ಒಂದು ಹೈವೇಗೆ ಎಂಟ್ರಿ ಇಲ್ಲ. ಅದಕ್ಕೆ ಆಕ್ಚುಲಿ ಎಂಟ್ರಿ ಆಗುವಂತ ಸ್ಪೇಸ್ ಅಲ್ಲಿ ಎಂಟ್ರಿ ಆಗ್ಬೇಕು ಸರ್ವಿಸ್ ರಸ್ತೆ. ಇದೊಂದು. ಮತ್ತೆ ನಾವು ಕೊಟ್ಟಾರ ಚೌಕಿ ವಿಚಾರದಲ್ಲಿ ಹೇಳ್ಬೇಕಂತ ಹೇಳಿದ್ರೆ, ಹಲವಾರು ಸಮಸ್ಯೆಗಳನ್ನ ನಾವು ಹಲವಾರು ವರ್ಷಗಳಿಂದ ನಾವು ಅಧಿಕಾರಿಗಳಿಗೆ ಇದ್ರ ಬಗ್ಗೆ ನಾವು ಅದನ್ನ ಹೇಳ್ಕೊಂಡು ಬಂದಿರುವಂತದ್ದು. ಅಂತ ಹೇಳಿದ್ರೆ ನಾವು ಮನವಿ ಮಾಡಿರುವಂತದ್ದು ನ್ಯಾಷನಲ್ ಹೈವೇ ಅವರಿಗೆ ಅಥವಾ ಅಲ್ಲಿರುವ ಸ್ಥಳೀಯ ಕೆಲವು MLA ಅವರಿಗೂ ಕೂಡ ಹೇಳಿದ್ವಿ. ಬೇರೆ ಬೇರೆ ವಿಚಾರಗಳಲ್ಲಿ ಅದೆಲ್ಲ ನಾವಲ್ಲಿ ಹೋರಾಟ ಮಾಡ್ಕೊಂಡು ಬಂದಿರುವಂತದ್ದು. ಈಗ ನಮಗೆ ಇನ್ನೊಂದು ವಿಚಾರ ಅಂತ ಹೇಳುವಂತದ್ದು, ಈಗ ಸರ್ವಿಸ್ ರಸ್ತೆ ಈಗ ಮಾಲೆಮಾರಿನಿಂದ ಕುಂಟಿಕನಕ ನಾವಿಲ್ಲಿ ವಿರುದ್ಧ ದಿಕ್ಕಿನಿಂದ ಬರೋದು ಸರಿಯಾ ತಪ್ಪು ಅನ್ನೋದ್ರ ಬಗ್ಗೆ ನಾವು ವಿಶ್ಲೇಷಣೆ ಮಾಡ್ಲೇಬೇಕಾಗುತ್ತೆ, ಅದು ಬೇರೆ ವಿಷಯ. ಆದ್ರೆ ನಾವು ಹೇಳ್ತಾ ಇರುವಂತದ್ದು, ಈಗ ಮಾಲೆಮಾರಿನಿಂದ ಕುಂಟಿಕಾನಕ್ಕೆ ಹೋಗುವಂತ ಸರ್ವಿಸ್ ರಸ್ತೆ ಮೊದಲು ನಿರ್ಮಾಣ ಆಗ್ಬೇಕು. ಯಾಕೆಂತ ಹೇಳಿದ್ರೆ ಅಲ್ಲಿ 2 ಕಡೆಯಿಂದ ಎಂಟ್ರಿ, ಲೋಹಿತ್ ನಗರದಲ್ಲಿ ಎಂಟ್ರಿ ಇದೆ, ಅದೇ ರೀತಿ ಮುಂದೆ ಇಲ್ಲಿ ಮಾಲೆಮಾರಿಂದ 2 ಎಂಟ್ರಿ ಇದೆ. ಅದಕ್ಕೆ ಸರ್ವಿಸ್ ರಸ್ತೆ ಮೊದಲು ಆಗ್ಬೇಕು. ಅದೇ ರೀತಿ ನೀವು ನೀವೀಗ ಕುಂಟಿಕಾನಕ್ಕೆ ಹೋಗುದಂತ ಹೇಳುವಾಗ ಎಂಟ್ರಿ ಕೊಟ್ಟ ನಂತರ ಅಲ್ಲಿ 2 ಹೈವೇ, ಒಂದು ಬರುವಂತದ್ದು ಒಂದು ಹೋಗುವಂತದ್ದು, ಎಲ್ಲಿಂದ AJ ಹಾಸ್ಪಿಟಲ್ ನಮ್ಮ ಕುಂಟಿಕಾನದಿಂದ ನಮ್ಮ ಆಚೆ ಕಟೀಲ್ ಕಡೆ ಹೋಗುವಂತದ್ದು, ಮತ್ತೆ ಕಟೀಲ್ ಕಡೆಯಿಂದ ಬರುದು ಮತ್ತೆ ಕಾಪಿ ಕಡೆ ಹೋಗುವಂತದ್ದು. ಅದೆರಡನ್ನು ಕ್ರಾಸ್ ಮಾಡುವಾಗ ಮತ್ತೆ ಅಲ್ಲಿ ಸಮಸ್ಯೆ ಕೂಡ ನಾವು ಅದಕ್ಕೆ ಬ್ಲೂ ಪ್ರಿಂಟ್ ಸಮೇತ ಮಾಡಿ ಕೊಟ್ಟಿದ್ದೇವೆ. ಅಂದ್ರೆ ನಾವು ಅದನ್ನ ಫ್ರೀ ಯೂಟರ್ನ್ ಮಾಡಿ ಅಂತ. ಈಗ ಏನು AJ ಹಾಸ್ಪಿಟಲ್ ಕಡೆ ತಿರುಗುವಾಗ ಅವ್ರ ಆಂಬುಲೆನ್ಸ್ ಬರುತ್ತೆ ಅನ್ನೋ ಉದ್ದೇಶದಿಂದ ಅಲ್ಲಿ ಫ್ರೀ ಯೂಟರ್ನ್ ಮಾಡಿದ್ದಾರೆ. ಬಟ್ ಅದೇ ರೀತಿ ಇಲ್ಲಿ ಕೂಡ ಫ್ರೀ ಯೂಟರ್ನ್ ಮಾಡಿದಾಗ ಆ ರೋಡ್ ಅನ್ನ ಕ್ರಾಸ್ ಆಗ್ಬೇಕಂತ ಹೇಳುವ ಉದ್ದೇಶ ಬರೋದಿಲ್ಲ ಜನರಿಗೆ. ಮತ್ತೆ ನೀವು ಸರ್ವಿಸ್ ರಸ್ತೆ ಅಲ್ಲಿ ಈಗ ಏನಾಗಿದೆ, ಸರ್ವಿಸ್ ವಾಪಸ್ ಬರುವಂತ ಸರ್ವಿಸ್ ರಸ್ತೆ ಬಗ್ಗೆ ಈಗ ಕೋಡಿಗೆ ಮಾಲೆಮಾರ್ನಿಂದ ಕೊಟ್ಟಾರ ಚೌಕಿ ಬರುವಂತ ರಸ್ತೆಯನ್ನು ಬಂದ್ ಮಾಡ್ತೀವಿ ಅಂತ ಹೇಳೋ ಉದ್ದೇಶ ಇರುವುದರಿಂದ ಅಲ್ಲಿ ನೀವು 8 ಫೀಟ್ ಇದೆ ಎಲ್ಲಿ ಕುಂಟಿಕಾನದಿಂದ ಕೊಟ್ಟಾರ ಚೌಕಿ ಬರುವಲ್ಲಿ. ಆ 8 ಫೀಟ್ ಅಲ್ಲಿ ನಿಮಗೆ 2 ಸರ್ವಿಸ್ ರಸ್ತೆ ಅಂದ್ರೆ 2 ಕಡೆಯಿಂದ ಎಂಟ್ರಿ ಕೊಡ್ಲಿಕ್ಕೆ ಇರ್ತದೆ ಸರ್ ಇದರಲ್ಲಿ. ಅದರಿಂದ ಏನಾಗ್ತದೆ ಅಂತ ಹೇಳಿದ್ರೆ ಮತ್ತೆ ಅಲ್ಲಿ ಬ್ಲಾಕ್ ಆಗ್ತದೆ, ಬೇರೆ ಸಮಸ್ಯೆ ಉದ್ಭವ ಆಗ್ತದೆ. ಅದಕ್ಕೆ ಇದನ್ನೆಲ್ಲ ಸಮಸ್ಯೆಗಳನ್ನು ಸರಿ ಮಾಡದೆ ಈ ಸರ್ವಿಸ್ ರಸ್ತೆಯನ್ನು ಬಂದ್ ಮಾಡುವಂತದ್ದು ಅಥವಾ ಆಚೆಯಿಂದ ಬರುವಂತದ್ದು, ಅದು ಅಲ್ಲಿ ಇಲ್ಲೇನಾಗ್ತದೆ ಅಂತ ಹೇಳಿದ್ರೆ ಈ ಹಿಂದಿಲಿಂದಲೂ ಇದ್ದದ್ದು. ಈಗ ನಾವು ಮೊದಲು 8.7 ಮೀಟರ್ ಏನಿದೆ ಅದು ಹೈವೇ ಅವರ ಮಾರ್ಜಿನ್ ಅಲ್ಲಿ ಎಲ್ಲಿ ಕೊಟ್ಟಾರ ಚೌಕಿನ ಇದೆ ನಾರ್ಮಲ್ ಸುರತ್ಕಲ್ನಿಂದ ನಮ್ಮ ನಂತೂರ್ ತನಕ ಹೋಗುವಂತದ್ದು 8.7 ಮೀಟರ್ ಏನ್ ಮಾಡಿದ್ರು, ಮಹಾನಗರ ಪಾಲಿಕೆಯವರು 8 ಕೋಟಿ ನಮ್ಮ ಹತ್ರ ಬಜೆಟ್ ಇದೆ ಅಂತ ಹೇಳಿ ಅದನ್ನ ಎಲ್ಲ ಕಾಂಕ್ರೀಟೀಕರಣ ಮಾಡಿದ್ರು. ಏನಾಗಿತ್ತು, ಸರ್ವಿಸ್ ರೋಡ್ ಬೇರೆ ಬೈಪರಿಕೇಶನ್ ಆಗಿದ್ರು ಕೂಡ ಅದನ್ನ 2 ಕೂಡ ಕಾಂಕ್ರೀಟೀಕರಣ ಮಾಡಿದ್ರು. ಕಾಂಕ್ರೀಟೀಕರಣ ಮಾಡಿದ್ರಿಂದ ಅಲ್ಲಿ ಏನಾಗಿದೆ, ಈಗ 12 ಮೀಟರ್ ಇದೆ ರಸ್ತೆ, ಏನು ಸರ್ವಿಸ್ ರಸ್ತೆ ಮತ್ತೆ ಇದು. ಆದ್ರೆ ಅದು 2ಕ್ಕೂ ಕೂಡ ಮಧ್ಯದ ಡಿವೈಡರ್ ಇಲ್ಲ. ಅದರಿಂದ ಅಲ್ಲಿ ಸಮಸ್ಯೆ ಉದ್ಭವ ಆಗ್ತಿರೋದು ಜಾಸ್ತಿ. ಅದಕ್ಕೆ ನಾವು ನಮ್ಮ ಬೇಡಿಕೆ ಏನಿದೆ ಅಂತ ಹೇಳಿದ್ರೆ, ಅದಕ್ಕೆ ಮೊದಲು ಅದನ್ನ ಬೈಪರಿಕೇಶನ್ ಮಾಡ್ಬೇಕು. ಮತ್ತೆ ಇನ್ನು ಬೇಕಾಗಿರುವಂತ ಎಕ್ಸ್ಟ್ರಾ ಜಾಗ ಕೂಡ ಇದೆ, ಅದನ್ನ ಸರ್ವಿಸ್ ವ್ಯವಸ್ಥೆ ಮೊದಲು ನಿರ್ಮಾಣ ಆಗ್ಬೇಕಂತ ಹೇಳಿ ಈ ರೀತಿ ಹಲವು ಸಮಸ್ಯೆಗಳ ಬಗ್ಗೆ ಹೇಳಿದೆ. ಸಮಯ ಇದೆಯಲ್ಲ ಗೊತ್ತಿಲ್ಲ, ಇನ್ನು ಸುಮಾರು ಸಮಸ್ಯೆಗಳಿದೆ, ಎಲ್ಲ ಗೊತ್ತಿಲ್ಲ ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ. ಸರ್, ಹಾಗೇನೆ ಈ ಹಿಂದೆ ಯಾವ ಪರಿಸ್ಥಿತಿ ಇತ್ತು ಮತ್ತೆ ಅದು ಈಗ ಹೇಗಾಗಿದೆ ಅನ್ನೋದ್ರ ಬಗ್ಗೆ ಈ ಒಂದು ರಸ್ತೆಯ ವಿಚಾರದಲ್ಲಿ. ಓಕೆ, ನಾನು ಇದು 2014ರಲ್ಲಿ ನಾವು ಅಲ್ಲಿ ಸಮಸ್ಯೆಗಳಾದಾಗ ಅಂತ ಬೇಕು. ಯಾಕಂತ ಹೇಳಿದ್ರೆ ಇವತ್ತೆಲ್ಲ ನಾಳೆ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳುವಂತದ್ದು. ಇನ್ನೊಂದು ಬೇಡಿಕೆ ಕೂಡ, ಈಗ ಬೇಡಿಕೆ ಬಗ್ಗೆ ನಾವಿನ್ನೊಂದು ಹೇಳ್ತಾ ಇದ್ದೀವಿ. ಯಾರಾದ್ರೂ ಮಾಧ್ಯಮದವರು ಅಥವಾ ಯಾರಾದ್ರೂ ನಿಮಗೆ ತಿಳುವಳಿಕೆ ಇರುವಂತದ್ದು, ಕೊಟ್ಟಾರ ಚೌಕಿಯಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಕೊಟ್ಟಾರ ಚೌಕಿಯಿಂದ ಮಾಲಾಡಿ ಹೋಗುವಂತ ರಸ್ತೆ, ಅಲ್ಲಿ ಶಾಲಾ ಕಾಲೇಜುಗಳಿವೆ, ಅದೇ ರೀತಿ ಸಾಫ್ಟ್ವೇರ್ ಕಂಪನೀಸ್ಗಳಿವೆ. ಬೆಳಿಗ್ಗೆ ಮತ್ತು ಸಂಜೆ ಅಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ವೆಹಿಕಲ್ಸ್ ಅಲ್ಲಿ ವಿರುದ್ಧ ದಿಕ್ಕಿನಿಂದ ಹೋಗಿ ಕ್ರಾಸ್ ಆಗುವಂತದ್ದು. ಎಲ್ಲಿ, ಅಲ್ಲಿ ಕೊಟ್ಟಾರ ಚೌಕಿಯಲ್ಲಿ ಫ್ಲೈಓವರ್ ನಡಿಗಡೆ ಹೋಗಿ ವಿರುದ್ಧ ದಿಕ್ಕಿನಿಂದ. ಇದನ್ನ ನಾವು ಕಾಮಗಾರಿ ಆಗುವಂತ ಸಂದರ್ಭದಲ್ಲಿ ಇದ್ರ ಬಗ್ಗೆ ನಾವು ಎಚ್ಚರಿಸಿದ್ವಿ. IDF ಅವರಿಗಾಗಿರ್ಬೋದು, ಇಂಜಿನಿಯರ್ ಸೆಕ್ಷನ್ ಎಲ್ಲರಿಗೂ ಕೂಡ ಹೇಳಿದ್ವಿ, ಇದು ಹೋಗು ಸರಿಯಲ್ಲ, ಇದರಿಂದ ಪ್ರಾಬ್ಲಮ್ ಜಾಸ್ತಿ ಆಗ್ತದೆ ಅಂತ ಹೇಳಿ. ಅಲ್ಲಿ ಏನಾಗ್ತದೆ, 6 ವೇಯಲ್ಲಿ ವೆಹಿಕಲ್ಸ್ ಬರ್ತಾ ಇದೆ, ಬಟ್ ಇವ್ರು ಕ್ರಾಸ್ ಮಾಡ್ಕೊಂಡು ಹೋಗುವಾಗ ಅಲ್ಲಿ ಅಪಘಾತಗಳು ಈಗ ಹೆಚ್ಚಾಗ್ತಿದೆ. ಅದಕ್ಕೆ ಬೇಕಾದಂತ ಪ್ಲಾನ್ ಅನ್ನು ಕೂಡ ನಾವು ನಾರ್ತ್ ಸ್ಟೇಷನ್ ಅಲ್ಲಿ ಮಾತಾಡಿ ಅಥವಾ ಅವ್ರಿಗೆ ಏನ್ ಬೇಕು ಅವರನ್ನು ಕೂಡ ಕರ್ಸ್ಕೊಂಡ್ ಬಂದು ಈ ರೀತಿ ಮಾಡೋದ್ರಲ್ಲಿ ಸಮಸ್ಯೆ ಪರಿಹಾರ ಆಗುತ್ತೆ ಅಂತ ಹೇಳಿ ಅವರಿಂದ ಲೆಟರ್ ಕೂಡ ಕೊಡ್ಸಿದ ನಂತರವೂ ಕೂಡ ಅಧಿಕಾರಿಗಳು ಮಾಡದೇ ಇರೋದ್ರಿಂದ ನಾವು ಮತ್ತೆ ಅದಕ್ಕೆ ಅದರ ವಿರುದ್ಧ ಪ್ರತಿಭಟನೆ ಮಾಡ್ಬೇಕಾಗಿರುವಂತದ್ದು. ಇನ್ನೂ ಹಲವು ಓಕೆ, ಥ್ಯಾಂಕ್ ಯು ಸರ್.